ನಾನು ಡಾಕ್ಟರ್ ಅಬ್ರಾರ್ ಮೊಹಮ್ಮದ್. ನಾನು ಆರ್ಥೋಪೆಡಿಕ್ ಸರ್ಜನ್, ಜಾಯಿಂಟ್ ರಿಪ್ಲೇಸ್ಮೆಂಟ್ ತಜ್ಞ. ನಾನು ನಾರ್ಮಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್, ಕನ್ವೆನ್ಷನಲ್ ಅಂಡ್ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ಸ್ ಎರಡು ಮಾಡ್ತೀನಿ. ಸೊ ಈಗ ನಾವು ಮೊದಲು ಅಮೃತ ಪಾಲಿಕ್ಲಿನಿಕ್ ಅಲ್ಲಿ ನಾವು ಒಂದು 2 ಕ್ಯಾಂಪ್ ಮಾಡಿದ್ವಿ. ಮೊದಲು ಒಂದು 3-4 ತಿಂಗಳು ಮುಂಚೆ ಒಂದು ಕ್ಯಾಂಪ್ ಮಾಡಿದ್ವಿ. ಅದು ಮೊಣಕಾಲು ನೋವಿಗೆ ಒಂದು ಕ್ಯಾಂಪ್ ಇತ್ತು. ಸೊ ಅದರಲ್ಲಿ ಬೋನ್ ವೀಕ್ನೆಸ್, ಆಸ್ಟಿಯೋ ಆರ್ಥರೈಟಿಸ್ ಅಂತೀವಿ, ಅಂತದ್ದು ಪೇಷಂಟ್ಸ್ ಜಾಸ್ತಿ ಬಂದಿದ್ರು. ಅದರಲ್ಲಿ ಇನ್ಫ್ಯಾಕ್ಟ್ ಇಬ್ರು ಸರ್ಜರಿ ಮಾಡಿಸ್ಕೊಂಡ್ರು ಬ್ಯಾಂಗ್ಳೂರ್ ಬಂದು. ಸೊ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು. ಒಂದು ಮೋರ್ ದೆನ್ 70 ಪೀಪಲ್ ಹ್ಯಾಡ್ ಕಮ್ ಫಾರ್ ದ ಕ್ಯಾಂಪ್ ಲಾಸ್ಟ್ ಟೈಮ್. ಸೊ ಅದಕ್ಕೆ ನಾವು ಅದು ನೋಡಿ ಇನ್ನೊಂದು ಕ್ಯಾಂಪು ಕಂಟಿನ್ಯೂಸ್ ಆಗಿ ಆರ್ಗನೈಸ್ ಮಾಡೋಣ. ಏನಕ್ಕಂದ್ರೆ ನಾರ್ಮಲಿ ಏನಾಗತ್ತೆ, ಬೆನ್ನು ಮೂಳೆ, ಬೆನ್ನು ನೋವು, ಮೊಣಕಾಲು ನೋವು ಅದೆಲ್ಲ ನಾರ್ಮಲಿ ಜನ ಅಷ್ಟು ಅದಕ್ಕೆ ಅಡ್ರೆಸ್ ಮಾಡ್ಕೊಳಲ್ಲ. ಅವರು ಅದು ಹಂಗೆ ತಡ್ಕೊಂಡು ಹೋಗ್ತಾರೆ. ಸೊ ಅದು ತಡ್ಕೊಂಡು ಹೋಗದೆ ಲಾಸ್ಟ್ಗೆ ಡಿಸೆಬಿಲಿಟಿ ಆಗುತ್ತೆ. ಸೊ ಡಿಸೆಬಿಲಿಟಿ ಆದ್ರೆ ಆಮೇಲೆ ಆಪರೇಷನ್ ಮಾಡಬೇಕು, ಏನ್ ಟ್ರೀಟ್ಮೆಂಟ್ ಮಾಡ್ಬೇಕಂದ್ರೆ ಕಷ್ಟ ಆಗತ್ತೆ. ಸೊ ಅದಕ್ಕೆ ಈ ಕ್ಯಾಂಪ್ ಮುಖಾಂತರ ನಾವು ಜನಗೆ ಇನ್ವೈಟ್ ಮಾಡ್ತೀವಿ, ಬನ್ನಿ, ನೀವು ಸಲಹೆ ತಗೊಳ್ಳಿ, ಆರ್ಥೋಪೆಡಿಕ್ ಎಕ್ಸ್ಪರ್ಟ್ ಸಲಹೆ ತಗೊಳ್ಳಿ. ನಿಮ್ಗೆ ಬೆನ್ ಮೂಳೆ ನೋವು, ಮೊಣಕಾಲು ನೋವು, ಇಲ್ಲ ವೀಕ್ನೆಸ್ ಇದೆ, ಇಲ್ಲ ಪೋಸ್ಟ್ ಮೆನೋಪಾಸಲ್ ವುಮೆನ್ ಸ್ಪೆಷಲಿ, ಇಂಥವ್ರಿಗೆಲ್ಲ ಬಂದು ಅವರು ಸಲಹೆ ತಗೋಬಹುದು. ಸೊ ಏನಕ್ಕಂದ್ರೆ ಅರ್ಲಿ ಟ್ರೀಟ್ಮೆಂಟ್ ಇಸ್ ಅರ್ಲಿ ಡಯಾಗ್ನೋಸಿಸ್ ಇಸ್ ಬೆಟರ್ ರಿಕವರಿ. ಸೊ ಅದಕ್ಕೆ ನಾವು ಇದು ಬೋನ್ ಮಿನರಲ್ ಡೆನ್ಸಿಟಿ ಟೆಸ್ಟ್ ಅಂತ ಮಾಡ್ತಿದೀವಿ 21st ಸಂಡೇ ಭಾನುವಾರ ಅಮೃತ ಪಾಲಿಕ್ಲಿನಿಕ್ ಅಲ್ಲಿ. ಸೊ ಬೋನ್ ಮಿನರಲ್ ಡೆನ್ಸಿಟಿ ಅಂದ್ರೆ ಬೋನ್ ಮೂಳೆ, ಮೂಳೆ ಸ್ಟ್ರೆಂತ್ ನಾವು ಈ ಮಿಷಿನ್ ಮುಖಾಂತರ ನಾವು ಎಷ್ಟು ಸ್ಟ್ರಾಂಗ್ ಇದೆ ಬೋನ್ ಅಂತ ಗೊತ್ತಾಗತ್ತೆ. ಸೊ ಆಸ್ಟಿಯೋಪೋರೋಸಿಸ್ ಅಂತೀವಿ. ಆಸ್ಟಿಯೋಪೋರೋಸಿಸ್ ಅಂದ್ರೆ ವೀಕ್ ಬೋನ್ಸ್. ಸೊ ವೀಕ್ ಬೋನ್ಸ್ ನಾವು ಮೊದಲೇ ಕಂಡಿಡ್ಕೊಂಡ್ರೆ ಅದು ನಾವು ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಕೊಡ್ಬೋದು. ಸೊ ನಾರ್ಮಲಿ ಏನಾಗುತ್ತೆ, ವಯಸ್ಸಾದ್ಮೇಲೆ ಮೂಳೆ ವೀಕ್ ಆದ್ಮೇಲೆ ಜನಕ್ಕೆ ಗೊತ್ತಿಲ್ಲದೆ ಸ್ಮಾಲ್ ಟ್ರಾಮಾ ಅಂದ್ರೆ ಬಾತ್ರೂಮ್ಗೆ ಹೋದ್ರು, ಬಿದ್ರು, ಅದೆಲ್ಲ ಫ್ರಾಕ್ಚರ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ ಅದು ಮೊದಲೇ ಆಸ್ಟಿಯೋಪೋರೋಸಿಸ್ಗೆ ನಾವು ಕಂಡಿಡ್ದು ಟ್ರೀಟ್ಮೆಂಟ್ ಮಾಡಿದ್ರೆ, ಸೊ ಈ ಫ್ರಾಕ್ಚರ್ಸ್ ಇನ್ ಎಲ್ಡರ್ಲಿ ಅಂತೀವಿ. ಸೊ ಇದೆಲ್ಲ ನಾವು ಪ್ರಿವೆಂಟ್ ಮಾಡ್ಬೋದು. ಆಮೇಲೆ ಏನಾದ್ರೂ ಈಗ ಆಸ್ಟಿಯೋ ಆರ್ಥರೈಟಿಸ್, ಮೊಣಕಾಲು ಸವಿತ ಎಲ್ಲ ಇದ್ರೆ ನಾವು ಅದು ಅರ್ಲಿ ಡಿಟೆಕ್ಷನ್ ಮಾಡಿ ಅದಕ್ಕೆ ಸರ್ಜರಿ ಇಲ್ಲದೆ ಟ್ರೀಟ್ಮೆಂಟ್ ಕೊಡ್ಬೋದು. ಅದು ಲೇಟ್ ಡಿಟೆಕ್ಷನ್ ಆದ್ರೆ ಮತ್ತೆ ಸರ್ಜರಿ ಒಂದೇ ಆಪ್ಷನ್ ಇರುತ್ತೆ. ಅದಕ್ಕೆ ಮೊದಲೇ ನಾವು ಕಂಡಿಡಿದ್ರೆ ಅದಕ್ಕೆ ಎಕ್ಸರ್ಸೈಸ್ ಮುಖಾಂತರ, ಮೆಡಿಸಿನ್ ಮುಖಾಂತರ, ಆಮೇಲೆ ಇಂಜೆಕ್ಷನ್ಸ್ ಬರುತ್ತೆ, ಮೊಣಕಾಲ್ಗೆ ಇಂಜೆಕ್ಷನ್ ಕೊಡೋದು, ಇದೆಲ್ಲ ಮಾಡ್ಬೋದು. ಸರ್ಜರಿಗೆ ಡಿಲೇ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಅವರು ಎಲ್ಲ ಇಗ್ನೋರ್ ಮಾಡಿ ನಮ್ಮ ಹತ್ರ ಬಂದಾಗ ಎಲ್ಲ ಡಿಸಬಿಲಿಟಿ ಆಗಿರುತ್ತೆ, ಗ್ರೇಡ್ 4 ಆಸ್ಟಿಯೋ ಆರ್ಥರೈಟಿಸ್ ಅಂತೀವಿ. ಆ ಟೈಮಲ್ಲಿ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿನೇ ಮಾಡ್ಬೇಕಾಗತ್ತೆ. ಸೊ ಅದೆಲ್ಲ ನಾವು ಪ್ರಿವೆಂಟ್ ಮಾಡಬಹುದು. ಆಮೇಲೆ ಬೆನ್ಮೂಳೆ ಸಮಸ್ಯೆಗಳು ನಾರ್ಮಲಿ ಏನಾಗುತ್ತೆ, ಏಜ್ ಆಗ್ತಾ ಇರುವಾಗ ಮೊಣಕಾಲು, ಬೆನ್ಮೂಳೆ ಇದೆಲ್ಲ ಸವಿಯೋದು ಸ್ಟಾರ್ಟ್ ಆಗತ್ತೆ. ನಮ್ದು ಏಜ್ ಹೆಂಗಾಗತ್ತೆ ಅದು ಬೋನು ಸವಿಯೋದು ಸ್ಟಾರ್ಟ್ ಆಗತ್ತೆ. ಸೊ ಅದಕ್ಕೆ ನಾವು ಅರ್ಲಿ ಡಿಟೆಕ್ಟ್ ಮಾಡಿದ್ರೆ ಅದಕ್ಕೆ ಅರ್ಲಿ ಟ್ರೀಟ್ಮೆಂಟ್ ಕೊಡ್ಬೋದು. ಅಂದ್ರೆ ಒಂದು ಮಷಿನ್ ಇರುತ್ತೆ. ಸೊ ಆ ಮಷಿನ್ ನಾವು ಕ್ಲಿನಿಕ್ ಅಲ್ಲಿ ತರಿಸಿರ್ತೀವಿ ಅವತ್ತು. ಸೊ ಅವತ್ತು ಎಂಟೈರ್ ಡೇ ನಾವು 10 to 2 ಮಷಿನ್ ಅಲ್ಲೇ ಇರುತ್ತೆ. ಸೊ ನಾವು ಬೋನ್ ಮಾಡಿ ಅಲ್ಲೇ ಇಮಿಡಿಯೇಟ್ ರಿಸಲ್ಟ್ ಬರುತ್ತೆ. ಇದು ಫ್ರೀ ಕ್ಯಾಂಪ್ ಇದು. ಸೊ ಬೋನ್ ಮಿನರಲ್ ಡೆನ್ಸಿಟಿ ಟೆಸ್ಟ್ ಫುಲ್ ಫ್ರೀ ಇರುತ್ತೆ. ನಾರ್ಮಲ್ ಆಗಿ 1,500-2,000 ಆಗುತ್ತೆ. ಬ್ಯಾಂಗ್ಳೂರಲ್ಲಿ ದೊಡ್ಡ ಡಯಾಗ್ನೋಸ್ಟಿಕ್ ಸೆಂಟರ್ ಅಲ್ಲಿ ಆಲ್ಮೋಸ್ಟ್ 4,000 rupees ಆಗುತ್ತೆ. ಸೊ ನಾವಿಲ್ಲಿ ಫ್ರೀ ಆಗಿ ಮಾಡ್ತೀವಿ. ಹೌದು, ಚಿಕ್ಕಬಳ್ಳಾಪುರದಲ್ಲಿ ಅಮೃತ ಪಾಲಿಕ್ಲಿನಿಕ್. ಸೊ ನಾರ್ಮಲ್ ಆಗಿ ನೋಡಿದ್ರೆ ಒಂದು ಫಸ್ಟ್ ಕಾರಣ ಇಸ್ ಏಜ್. ಸೊ ಏಜ್ ರಿಲೇಟೆಡ್ ಬೋನ್ ಡೆನ್ಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಆಮೇಲೆ ಫೀಮೇಲ್ಸ್, ವುಮೆನ್ ನಲ್ಲಿ ಪೋಸ್ಟ್ ಮೆನೋಪಾಸ್. ಸೊ ಪೋಸ್ಟ್ ಮೆನೋಪಾಸಲ್ ವುಮೆನ್ಗೆ ಬೋನ್ ಮಿನರಲ್ ಡೆನ್ಸಿಟಿ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ಸೊ ದೀಸ್ 2 ಆರ್ ದ ಮೇನ್ ಕಾಮನ್ ಕಾಸಸ್. ಅದು ಬಿಟ್ರೆ ಮತ್ತೆ ಅನ್ಹೆಲ್ದಿ ಫುಡ್, ಜಂಕ್ ಫುಡ್ ಇದೆಲ್ಲ ಬೋನ್ ಡೆನ್ಸಿಟಿ ಕಡಿಮೆ ಮಾಡೋಕ್ಕೆ ಕಾರಣಗಳು. ಸೊ ಹೆಲ್ದಿ ಫುಡ್, ಕ್ಯಾಲ್ಸಿಯಂ ರಿಚ್ ಫುಡ್ ಇದೆಲ್ಲ ಬೋನ್ ಡೆನ್ಸಿಟಿ ತುಂಬಾ ದಿವಸವರೆಗೂ ಇದು
ರಕ್ಷಣೆ ಮಾಡುತ್ತೆ. ಸೊ ಅದೇ ಕ್ಯಾಲ್ಸಿಯಂ ರಿಚ್ ಫುಡ್ಸ್ ಅಂದ್ರೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಇದು ನಿಮ್ಮ ಏನು ಐರನ್ ರಿಚ್ ಫುಡ್ಸ್, ಸೊ ನಿಮ್ದು ಡ್ರೈ ಫ್ರೂಟ್ಸ್, ನಟ್ಸ್, ಇದೆಲ್ಲ ತುಂಬಾ ಕ್ಯಾಲ್ಸಿಯಂ ಇದಕ್ಕೆ. ಆಮೇಲೆ ಎಗ್ಸ್, ನಾನ್ ವೆಜಿಟೇರಿಯನ್ ಇದ್ರೆ ಎಗ್ಸ್ ತಿನ್ಬೋದು. ಆಮೇಲೆ ಹಾಲು. ಸೊ ಇದು ಆಮೇಲೆ ಸ್ವಲ್ಪ ಬೆಳಿಗ್ಗೆ ಹೊತ್ತು ಬಿಸಿಲಲ್ಲಿ ಓಡಾಡೋದು. ಸೊ ಆಲ್ ಆಫ್ ದಿಸ್ ವಿಲ್ ಪ್ರೊಟೆಕ್ಟ್ ಬೋನ್ ಡೆನ್ಸಿಟಿ. ಬೋನ್ ಡೆನ್ಸಿಟಿ ಕಡಿಮೆ ಆಗಿದೆ ಅಂದ್ರೆ ವೇಗ್ ಬಾಡಿ ಪೇನ್ಸ್ ಇರುತ್ತೆ. ಆಮೇಲೆ ಚಿಕ್ಕ ಪುಟ್ಟ ಫಾಲ್ ಅಲ್ಲೂ ಫ್ರಾಕ್ಚರ್ ಆಗೋದ್ ಸಾಧ್ಯತೆ ಇರುತ್ತೆ. ಸೊ ಮೋಸ್ಟ್ಲಿ ವೇಗ್ ಬಾಡಿ ಪೇನ್ ಇರುತ್ತೆ, ನೋವು, ಕೀಲು, ಆಮೇಲೆ ಮೂಳೆ ನೋವುಗಳು. ಇದು ಮೇನ್ ಬೋನ್ ಡೆನ್ಸಿಟಿ ಕಡಿಮೆ ಆಗೋದು ಸೈನ್ಸ್. BPL ಅಲ್ಲಿ ಫ್ರೀ ಇದೆ. ಈಗ ನಾವು ಲಾಸ್ಟ್ ಟೈಮ್ ಕ್ಯಾಂಪ್ ಮಾಡಿದಾಗ BPL ಕಾರ್ಡ್ ಅವರು ಇದ್ರು. ಸೊ ಅವರಿಗೆ ನಾವು ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲಿ ಇದ್ದೆ ನಾನು. ಸೊ ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲಿ ನಾವು ಫ್ರೀ ಮಾಡಿದ್ವಿ. ಯಶಸ್ವಿನಿ ಸ್ಕೀಮ್ ಸೌಲಭ್ಯಗಳು ಇದೆ. ಸೊ ಯಶಸ್ವಿನಿ ಸ್ಕೀಮ್ ಅಲ್ಲೂ ಫ್ರೀ ಆಗತ್ತೆ ಎಲ್ಲ. ಮಿಕ್ಕಿದ್ದು ಬೇರೆ ಪ್ಲಸ್ BMD ಟೆಸ್ಟ್ ಫ್ರೀ ಮಾಡ್ತೀವಿ. BPL ಕಾರ್ಡ್ ಇದ್ರೆ ಎಲ್ಲ ಸರ್ಜರಿ ಫ್ರೀ ಆಗುತ್ತೆ. ಸರ್ಜರಿ ಫ್ರೀ ಆಗುತ್ತೆ. ಸೊ ಈಗ ಅಂದ್ರೆ ಕ್ಲಿನಿಕಲ್ ಅಲ್ಲ, ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲೇ ಮಾಡಬೇಕು. BPL ಕಾರ್ಡ್ ಬರೀ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ನಡೆಯೋದು ಜಾಯಿಂಟ್ ರಿಪ್ಲೇಸ್ಮೆಂಟ್ಸ್ಗೆ. ಸೊ ಬೇರೆದಕ್ಕೆ ಬೇರೆ ಹಾಸ್ಪಿಟಲ್ಗಳು ಇದೆ, ಬಟ್ ಜಾಯಿಂಟ್ ರಿಪ್ಲೇಸ್ಮೆಂಟ್ಸ್ಗೆ ಬರೀ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ BPL ಫ್ರೀ ಆಗುತ್ತೆ. ಸೊ ನಾವು ಲಾಸ್ಟ್ ನಾನು ಸಂಜಯ್ ಗಾಂಧಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. ಸೊ ಸಂಜಯ್ ಗಾಂಧಿಯಲ್ಲಿ ನಾವು ಮಾಡಿದ್ವಿ ತುಂಬಾ ಸರ್ಜರೀಸ್ ಚಿಕ್ಕಬಳ್ಳಾಪುರಿಂದ. ಸೊ ನಾವು ಅದು ಈಗಲೂ ನಾವು ಅವ್ರಿಗೆ ಗೈಡ್ ಮಾಡ್ಬೋದು. ಸಂಜಯ್ ಗಾಂಧಿಯಲ್ಲಿ ಫ್ರೀ ಆಗಿ BPL ಕಾರ್ಡ್ ಸೌಲಭ್ಯವನ್ನು ಉಪಯೋಗಿಸಬೇಕು. ನಂತರ ನಾವು ಎಲ್ಲರಿಗೂ ಈ ಮೆಸೇಜ್ ಕೊಡಬೇಕು ದಟ್ ತುಂಬಾ ಜನ ಬರ್ಬೋದು, ಈ ಕ್ಯಾಂಪ್ ನ ಯುಟಿಲೈಸ್ ಮಾಡ್ಕೊಬಹುದು.